ಬಂದು ಶುಗರ್ ಎಷ್ಟಿತ್ತು. ಈ ಸರಾಕೆರಿ ಬಂದಮೇಲೆ ಡಾಕ್ಟರ್ ಏನು ಮಾಡಿದರೆ ಟ್ಯಾಬ್ಲೆಟ್ನ ಕಡಿಮೆ ಮಾಡೋದಕ್ಕೆ ಹೇಳಿದರೆ, ಹಾಗೆ ಶುಗರು ಕೂಡ ಬಂದು ಏನಾಗಿದೆ, ನಾರ್ಮಲ್ ಆಗಿ ಬಂದಿದೆ. ಸರಿ, ನಾನು ನೋಡ್ಬೋದು, ಅಮ್ಮನ ಮಾತಾಡ್ಸ್ಬೋದು, ಅಮ್ಮನಿಗೆ ಏನೆಲ್ಲ ತೊಂದರೆ ಇತ್ತು ಅಂತ ಕೇಳಿಸ್ಕೊಳ್ಳಿ. ಶೈಲಜ್ ಅಂತ. ಅಮ್ಮ, ನೀವು ಡ್ಯೂಟಿ ಏನು ಮಾಡೋದು? ನಾನು ಓಂಕಾರ ಆಸ್ಪತ್ರೆಯಲ್ಲಿ ಸಿಸ್ಟರಾಗಿದ್ದೆ. ಹಾರ್ಟ್ ಫಿಸಿಷಿಯನ್ನು ಡಾಕ್ಟ್ರು ನಂಜಪ್ಪ ಡಾಕ್ಟ್ರು. ಅಲ್ಲಿಂದ ಬಿ ಪಿ ಬಂತು, ಬಿ ಪಿಯಿಂದ ಶುಗರ್ ಬಂತು. ಶುಗರ್ ಬಂದ ಮೇಲೆಯಿಂದ ನಾನು 10 ವರ್ಷ ಬಿ ಪಿ 15 ವರ್ಷ ಬಿ ಪಿ ಇತ್ತು, 10 ವರ್ಷ ಶುಗರ್ ಬಂತು. ಅವಾಗಿಂದ ಫಸ್ಟಿಗೆಲ್ಲ 3 ಮಾತ್ರೆಗಳು ತೊಗೊತಾ ಇದ್ದೆ. ಬಿ ಪಿ ಇದು ಶುಗರಿಂದು, ಬಿ ಪಿದು 2 ತೊಗೊತಿದ್ದೆ, ಶುಗರಿಂದ 3 ತೊಗೊತಿದ್ದೆ. ಆಮೇಲೆ ಬರ್ತಾ 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 1.5 ಮಾಡಿದ್ರು, 1 ಮಾಡಿದ್ರು. ಮತ್ತು ಈಗ ಇಲ್ಲಿ ಬಂದ ಮೇಲಿಂದ ನನಗೆ ಫಸ್ಟು 1 ಕೊಟ್ಟರು, ಆಮೇಲೆ ಮತ್ತೆ ಅರ್ಧ ಮಾಡಿದ್ರು, ಮತ್ತೆ 1.5 ಮಾಡಿದ್ರು. ಆಮೇಲೆ ಈಗ ಬರ್ತಾ ಮತ್ತೆ 1 ಮಾಡಿದ್ರು. ಈಗ ಇವಾಗ ಹೋದ ತಿಂಗಳಲ್ಲಿ ಅರ್ಧ ಮಾಡಿದ್ರು. ಈ ತಿಂಗಳು ಈಗ ಹೊತ್ತು ಹೋಗಿದ್ದಕ್ಕೆ ಅರ್ಧ ಮಾಡಿದ್ದಾರೆ. ಸಾಕು, ನಿಮಗೆ ಏನು ಬೇಡ, ಸಾಕಿಷ್ಟೇ ತಗೋ, ನೀನು 2 ತಿಂಗಳು ಬಿಟ್ಟು ಬಾ ಮತ್ತೆ ಬಾ ಅಂತ ಹೇಳಿದರು ಅಷ್ಟೇ ಡಾಕ್ಟ್ರು, ನಂಜಪ್ಪ ಡಾಕ್ಟ್ರು. ಆಮೇಲೆ ಅಲ್ಲಿದ್ದರು ಸಿಸ್ಟ್ರುಗಳೆಲ್ಲ, ಅಯ್ಯೋ ಇವತ್ತು ಹೋಗಿದ್ದೀನಿ, ಎಷ್ಟು ಚೆನ್ನಾಗಿ ನನಗೆ ಇದು ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಾಗಿದೆಯಲ್ಲ ಶೈಲಾ, ಎಷ್ಟು ಚೆನ್ನಾಗಿ ಎಲ್ಲ ಅಂತ ಭಾಳ ಖುಷಿ ಪಟ್ಟರು ಎಲ್ಲರೂ. ಏನು ಮಾಡ್ಕೊತಿದ್ದೀಯ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲಿಗೆ ಸರಕಿಗೆ ಬಂದಿದ್ದೀನಿ ನೋಡು. ಅವಾಗಲೇ ಹೇಳಿದ್ದೆ ಹೋದ ತಿಂಗಳಲ್ಲೇ, ಅಯ್ಯೋ ಎಷ್ಟು ಚೆನ್ನಾಗಾಗಿದೆಯಾ ಅಂತ. ನನಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಂಗೆ ನಡಿಯೋಕ್ಕಾಗ್ತಾ ಇರಲಿಲ್ಲ, ಕಾಲು ನೋವು, ಎಲ್ಲೇ ಹೋಗ್ಲಿ ಕುರ್ಣ ಅನಿಸ್ತಿತ್ತು. ಆಮೇಲೆ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಳಕ್ಕೆ ನಂಗೆ ಶಕ್ತಿ ಇರಲಿಲ್ಲ ಮೊಬೈಲಿಂದು. ನನ್ನ ಫ್ರೆಂಡೇ ಎಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ರು ಪಾಪ. ಅಂಥದ್ದು ಈಗ ಬ್ಯಾಗ್ಗಳಂತೂ ಹಿಡ್ಕೊಳೋ ಶಕ್ತಿ ಇರಲಿಲ್ಲ. ಈ ಬ್ಯಾಗ್ ತುಂಬ ದೊಡ್ಡದಿದೆನಾ? ಈ ಬ್ಯಾಗ್ ಹಿಡ್ಕೊಳ್ಳೋಷ್ಟು ಶಕ್ತಿ ಇರಲಿಲ್ಲ. ಪಕ್ಕದವ್ರು ಯಾರಾದರೂ ಬಂದು ಬ್ಯಾಗ್ ಹಿಡ್ಕೋಬೇಕಾಗಿತ್ತು. ಮತ್ತೆ ಚಕ್ಕಲ್ಬಾಗ ಹಾಕೊಂಡು ಕೂರಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಎಷ್ಟು ವರ್ಷ ಅದನ್ನು ಇತ್ತು. ಅಯ್ಯೋ ತುಂಬ ವರ್ಷದಿಂದ, ಒಂದು 10-15 ವರ್ಷ ಆಗಕ್ಕೆ ಬಂತು, ಅದನ್ನು ಕೂರಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಫಸ್ಟಿಗೆ ಒಂದು ತಿಂಗಳು ಆಯ್ತಿತ್ತು ಅಷ್ಟೇ. ಆವಾಗ ಬಂದ ಮೇಲೆ ಇಲ್ಲಿ ಕುತ್ಕೊಳಕ್ಕೆ ಹತ್ತಿದ್ದೆ. ಕುತ್ಕೊಂಡ ಮೇಲೆ ಆರಾಮಾಗಿದ್ದೀನಿ. ಇವಾಗ ಮೈಕೈ ವಜೆ ಇಲ್ಲ, ಏನಿಲ್ಲ, ಕಾಲು ಮಾತ್ರ ಈಗ ಡಾಕ್ಟ್ರನ್ನು ನೋಡಿ ಇವತ್ತು ನಂಜಪ್ಪ ಡಾಕ್ಟ್ರು, ಅಯ್ಯೋ ಎಷ್ಟು ಚೆನ್ನಾಗಾಗಿದೆಯಲ್ಲ, ಎಲ್ಲ ತೆಳ್ಳಿಗೆ ಮಾತ್ರೆ ಕರೆಕ್ಟಾಗಿ ತೊಗೊತಾ ಇದೆಯೇನಮ್ಮ ಅಂದರು. ಹ್ಞೂ ಸರ್, ಮಾತ್ರೆ ಎಲ್ಲ ಕರೆಕ್ಟಾಗಿ ತೊಗೊತಾ ಇದ್ದೀನಿ ಅಂತ. ಇಲ್ಲಿದ್ದು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ, ಆಮೇಲೆ ನಾಳೆಯಿಂದ ನನಗೆ ನೋಡಲಿಲ್ಲ ಅಂದರೆ ಅವರು, ಅದಕ್ಕೋಸ್ಕರ ಅವ್ರಿಗೆ ಹೇಳಲಿಲ್ಲ ಹಿಂಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಆದರೂ ಇಷ್ಟು ಕಡಿಮೆ ಆಗಿದೆಯಲ್ಲ ಅಂತ ಭಾಳ ಖುಷಿಪಟ್ಟರು ಅವರು ಡಾಕ್ಟ್ರು. ಆಮೇಲೆ ಹಿಂಗೆ ಹೇಳಿದ್ರು, ಎಲ್ಲ ಮಾತ್ರೆ ಇದೇನೆ ಕರೆಕ್ಟ್ ಮಾಡಮ್ಮ ಅಂತೇಳಿ ಅರ್ಧ ಕಡಿಮೆ ಮಾಡಿದ್ದಾರೆ. ಹೋದ ತಿಂಗಳು ಅಮ್ಮ ಚೆಕ್ ಮಾಡಿಸಿದಾಗ ಏನಾಯ್ತು ಅಂತಂದ್ರೆ, ಅವರಿಗೆ ಊಟಕ್ಕಿಂತ ಮುಂಚೆ ಶುಗರ್ ಬಂದ್ಬಿಟ್ಟು ಎಷ್ಟಪ್ಪ ಇತ್ತು ಅಂತಂದ್ರೆ 102 ಇತ್ತು. ಆಮೇಲೆ ಬಂದು ಊಟ ಆದ್ಮೇಲೆ ಎಷ್ಟಿತ್ತು, 205 ಇತ್ತು. ಇವಾಗ ಬಂದು ಇವತ್ತು ಟೆಸ್ಟ್ ಮಾಡಿಸಿದ್ದಾರೆ ಅವರು. ಮೊನ್ನೆ ಬಂದು ಟೆಸ್ಟ್ ಮಾಡಿಸುವಾಗ ಏನು ಬಂದಿದೆ ಅಂದರೆ 84 ಬಂದಿದೆ ಊಟಕ್ಕಿಂತ ಮುಂಚೆ. ಎಷ್ಟು ಬಂದಿದೆ? 84. ಊಟ ಆದಮೇಲೆ ಎಷ್ಟು ಬಂದಿದೆ ಹೇಳಿ? 110ಕ್ಕೆ ಬಂದಿದೆ. ನಾರ್ಮಲ್ ಆಗಿದಾನ ಆಗಿಲ್ವ? ಅದಕ್ಕೆ ಡಾಕ್ಟ್ರು ಬರೀ ಅರ್ಧ ಮಾತ್ರ ತಗೋ, ಇನ್ನೂ 1 ತಿಂಗಳು ಹಿಂಗೆ ಇತ್ತಂದರೆ ನಿಮ್ಮ ಟ್ಯಾಬ್ಲೆಟೇ ತೊಗೊಳೋದು ಬೇಡ ಅಂತ ಡಾಕ್ಟರೇ ಹೇಳಿ ಕಳಿಸಿದ್ದಾರೆ. ಸರಿನಾ ಅಮ್ಮ? ಅದೇ ರೀತಿ ಬೇರೆ ಆಮೇಲೆ ಏನಾಯಿತು ಅಂದರೆ, ನಮ್ಮನೇಲೂ ಜಾಂಡೀಸ್ಗೆ ಔಷಧಿ ಕೊಡ್ತಾರೆ. ಆದರೂ ನಾನು ತೊಗೊಂಡ್ರೆ ನಮಗೆ ತಾಗಲ್ಲ. ಅದು ಎಷ್ಟೇ ಇದು ಮಾಡಿದ್ರು ನಮಗೆ ತಾಗಲ್ಲ. ಅದಕ್ಕೆ ಹೊರಗಡೆಯಿಂದ ಮಾತ್ರೆಗಳೆಲ್ಲ ತೊಗೊತಿದ್ದೆ, ತುಂಬ ಮಾತ್ರೆಗಳು ತೊಗೊತಿದ್ದೆ. ಈಗ ಎಲ್ಲ ಅರ್ಧಕ್ಕೆ ಮುಕ್ಕಾಲು ಕಡಿಮೆ ಮಾಡಿದ್ದೀನಿ. ಈಗ ಕಾಲು ಭಾಗ ಮಾತ್ರ ಹಿಡ್ಕೊಂಡಿದ್ದೀನಿ. ಅದು ಡಾಕ್ಟ್ರ್ ಹೇಳಿದ್ರು ಬೈತಾರೆ ಅಂತ. ಹಂಗಾಗಿ ಸ್ವಲ್ಪನೇ ತೊಗೊತಾ ಇದ್ದೀನಿ. ತೂಕ 69 ಇದ್ದೆ, ಈಗ 63ಕ್ಕೆ ಬಂದಿದ್ದೀನಿ. ಅಮ್ಮ, ನಾವೇನಾದ್ರು ಡಯಟ್ ಹೇಳಿದ್ವಾ ನಿಮಗೆ? ಏನು ಹೇಳಿಲ್ಲ. ಇಲ್ಲಿ ಎಷ್ಟು ಬರ್ತೀನಿ ಅಷ್ಟೇ. ಮತ್ತೆ ಮೇಡಮ್ ಅದನ್ನು ಇದನ್ನು ಮಾಡು ಅಂದರು. ಮಾಡಕ್ಕೆ ನಂಗೆ ಟೈಮ್ ಸಿಕ್ಕಲಿಲ್ಲ. ಹಾಗಾಗಿ ಇಲ್ಲೇ ಎಲ್ಲ ಮಾಡೋದನ್ನ ಎಲ್ಲ ಕಡಿಮೆ ಆಗ್ತಾ ಬಂತು. ಹೊಟ್ಟೆ ಎಷ್ಟು ದಪ್ಪ ಇತ್ತು ಅದೆಲ್ಲ ಕಡಿಮೆ ಆಗೋಯ್ತು ನನಗೆ. ಇವಾಗ ರಸ್ತೆ ಇದು ನೆಲ ಕಾಣ್ತಾ ಇರಲಿಲ್ಲ ನನಗೆ ನಡಿಬೇಕಾದ್ರೆ. ಇವಾಗೆಲ್ಲ ಆರಾಮಾಗಿ ನೆಲ ಕಾಣುತ್ತೆ. ತುಂಬ ಬೀಳ್ತಾ ಇದ್ದೆ, ಇವಾಗ ಹಂಗೆ ಬೀಳ್ತಾ ಇಲ್ಲ. ನಾನು ಬೀಳ್ತಾ ಇದ್ರ ಮುಂಚೆ ತುಂಬಾ ಬೀಳ್ತಿದ್ದೆ, ನೋಡ್ಕೊಂಡು ಗೊತ್ತಾಗ್ತಿರ್ಲಿಲ್ಲ, ಸಕ್ಕಂತ ಬೀಳ್ತಿದ್ದೆ. ಹಂಗೆ ನೆಲ ಕಾಣ್ತಿರ್ಲಿಲ್ಲಲ್ಲ, ಹಾಗಾಗಿ ಈಗ ಆರಾಮಾಗಿ ನಾನು ಓಡಾಡ್ಕೊಂತ ಇದ್ದೀನಿ. ನಿಮಗೆ ಎಷ್ಟು % ಗುಣ ಆಗಿದೆ ಟೋಟಲ್ ಆಗಿ? 95 ನನಗೆ ಇದೆ. 95% ಇದೆ. ಅದು ಕಡಿಮೆ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಅಮ್ಮ, ಇವಾಗ ನೀವು ಸಿಸ್ಟರ್ ಆಗಿ ಇವಾಗ ಕರೆಂಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸ್ಕೊಂಡಿದ್ದೀರಾ ಮಂಡಿ ನೋವಿಗೆ? ಕೊಡ್ಸ್ಕೊಂಡಿದ್ದೀನಿ. ಅಪ್ಪ ಅಮ್ಮಂದ್ರೆಲ್ಲ ತುಂಬಾ ಜನ ಇದನ್ನೇ ಕರೆಂಟ್ ಟ್ರೀಟ್ಮೆಂಟ್ ಅಂತಾರೆ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಕರೆಂಟ್ ಅಲ್ಲಿ ಇದು ಸ್ವಿಚ್ ಹಾಕ್ತಾರೆ, ಸ್ವಿಚ್ ಹಾಕಿ ಅದು ಕೈಯಲ್ಲೇ ಇಟ್ಕೊಂಡಿರ್ತಾರೆ, ಹಂಗೆ ಕರೆಂಟ್ ಕೊಡ್ತಾ ಇರ್ತಾರೆ. ಅದು ಬೆಂಕಿ ಕಾವ್ತಾ ಇರುತ್ತೆ. ಅದು 2-3 ದಿನ ಚೆನ್ನಾಗಿರ್ತೀವಿ, ಆಮೇಲೆ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಮಾತ್ರೆ ಕೊಟ್ಟಿದ್ದಾರೆ, ಆದ್ರೂ ಮೋಹನ್ ಡಾಕ್ಟ್ರು ಅಂತ ಅವರು, ಆದ್ರೂ ಕಾಲು ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ಮಾತ್ರೆ ತಗೊಳಕ್ ಹೋಗ್ಲಿಲ್ಲ. ಅವ್ರು ಮಾತ್ರೆ ಕೊಟ್ಟರು,
ಕಡಿಮೆ ಆಯ್ತು, ಮತ್ತೆ ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ಆಮೇಲೆ ಇಲ್ಲಿಗೆ ಗೊತ್ತಾಯ್ತಾ, ಇಲ್ಲಿಗೆ ಬಂದಿದ್ದೀನಿ ನಾನು. ಬಂದು 2 ತಿಂಗಳಾಯ್ತು. ನಾನು ಆರಾಮಾಗಿದ್ದೀನಿ ಇವಾಗ. ಎಲ್ಲಿ ಬೇಕಾದ್ರೂ ಹೋಗಿ ಬರ್ತೀನಿ, ಎಲ್ಲ ಮಾಡ್ತೀನಿ, ನಡಿತೀನಿ. ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ, ಮತ್ತು ಕೂರಕ್ಕೂ ಬರ್ತಿರ್ಲಿಲ್ಲ. ಚೆನ್ನಾಗಿದ್ದೀನಿ ಇವಾಗ. ಚೆನ್ನಾಗಿದೆ. ಟೋಟಲ್ 90% ರಿಸಲ್ಟ್ ಬಂದಿದೆ. ರಿಸಲ್ಟ್ ಸರಿ ಅಮ್ಮ, ಬಂದಿದೆ. ಇವಾಗ ನಾರ್ಮಲ್ ಥೆರಪಿ ತಗೊಳೋದ್ಕಿಂತ CCM ಬೆಡ್ ಅಲ್ಲಿ ಸ್ಪೆಷಲ್ ಥೆರಪಿ ಅಂತ ತಗೊಂಡ್ರಿ, ಅದ್ರಲ್ಲಿ ಏನ್ ಚೇಂಜಸ್ ಆಯ್ತು? ಆದ್ರೂ ಕಾಲು ನೋವೆಲ್ಲ ಸ್ವಲ್ಪ ಇಲ್ಲಿದ್ರಲ್ಲೇ ತಗೊಂಡ್ಬೇಕಾದ್ರೆ ಕಾಲು ನೋವು ಜಾಸ್ತಿ ಇತ್ತು ಸ್ವಲ್ಪ. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಯ್ತು. ಆ ಕಡೆ ತಗೊಂಡ್ಮೇಲೆ 1 ಸಲ 2 ಸಲ ವಾಮಿಂಟ್ ಆಯ್ತು ಅಷ್ಟೇ, ಮತ್ತೇನು ಆಗ್ಲಿಲ್ಲ, ಆರಾಮಾದೆ. ಕಾಲಂತೂ ಥೆರಪಿ ತಗೊಳ್ಳೋದು ವಾಮಿಟ್ ಆಯ್ತು, ಕೇಳಿಸ್ಕೊಳ್ಳಿ ಅಪ್ಪ ಅಮ್ಮ, ನೋವು ಜಾಸ್ತಿ ಆದ ತಕ್ಷಣ ನಾವು ಹೆದರ್ಕೊಂಡ್ ಬಿಟ್ಬಿಡ್ತೀವಿ. ಅಮ್ಮನ್ಗೆ ವಾಂತಿ 1-2 ಸರಿ ಆದ್ರೂ ಅದು ಒಳ್ಳೇದು ಅಂತ ಸುಮ್ಮನಿದ್ದಾರೆ. ಆಮೇಲೆ ಇವಾಗ ನೀರು ಕೊಡ್ತಾ ಇದ್ದಾರೆ. ನೀರು ತಗೊಂಡು ಜೇಡು ವಾಟ್ರ್ ಕೊಡ್ತಾ ಇದ್ದಾರೆ. ಅದನ್ನ ತಗೊಂಡು ಕೈಯೆಲ್ಲ ಸೀರೆ ಉಡಕ್ಕಾಗ್ತಿರ್ಲಿಲ್ಲ, ಇವೆಲ್ಲ ಬೀರ್ ಬಿಟ್ಟಿತ್ತು. ಇವಾಗ ಆರಾಮಾಗಿದೆ, ನೈಸ್ ಆಗಿದೆ. ಎಲ್ರಿಗೂ ಖುಷಿ ನಮ್ಮ ಮನೇಲೆಲ್ಲ. ನಮ್ಮ ಫ್ರೆಂಡ್ಗಳಿಗೆಲ್ಲ ಖುಷಿ. ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ಅಯ್ಯೋ ಶೈಲಾ ಇನ್ನೂ ಚೆನ್ನಾಗು ಅಂತ ಹೇಳ್ತಾ ಇದ್ದಾರೆ. ನೀವು 10 ನಿಮಿಷ ಕೈನ ಥೆರಪಿ 2 ದಿನ ಇಟ್ಟಿದ್ದು ನಾನು. ಅವಾಗ ತುಂಬಾ ಚೆನ್ನಾಗಾಯ್ತು ಅದು ಕೈಯೆಲ್ಲ. ನೀವೇ ಉಟ್ಕೊಳ್ತಾ ಇದ್ದೀರಾ? ಇವಾಗ ನಾನೇ ಉಡ್ತೇನೆ, ಸಿಕ್ಕಕ್ಕಂತ ಇಲ್ಲ. ಇವಾಗ ಸಿಕ್ಕಕ್ಕಂತ ಇಲ್ಲ. ಕೈಯೆಲ್ಲ ಬಿರುಕು ಬಂದಿತ್ತು, ಹಾ, ಕೈ ಸಾಫ್ಟ್ ಆಗಿದೆ ಈಗ ಸಾಫ್ಟ್ ಆಗಿದೆ. 2 ದಿನಕ್ಕೆ ಸಾಫ್ಟ್ ಆಗೋಗಿದೆ. ನೀರ್ನ ನಿಮ್ ಮೊಮ್ಮಗೂ ಕೊಟ್ರಲ್ವಾ? ಅವನಿಗೆ ತುಂಬಾ ಹಗಲೆಲ್ಲ 15 ದಿವಸಕ್ಕೊಂದ್ಸಲಿ ಜ್ವರ, ಶೀತ, ಕೆಮ್ಮು ಬರ್ತಾ ಇತ್ತು. ಇವಾಗ ಅವನಿಗೆ 1-2 ಸಲ ಕರ್ಕೊಂಡ್ಬಂದಿದ್ದು ಅಷ್ಟೇ, ನೀರು ಕೊಟ್ಟಿದ್ದೀನಿ. ಅಂದ್ರೆ ಅವನಿಗೆ ಈಗ ಶೀತ, ಕೆಮ್ಮು, ಜ್ವರ ಏನು ಬರ್ತಾನೆ ಇಲ್ಲ. ಈಗ 6 ತಿಂಗಳಾಗ ಬಂತು. ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಈಗ ನಂಗೀಗ. ಇಲ್ಲಾಂದ್ರೆ ಹಗ್ಗಲೆಲ್ಲ ಕರ್ಕೊಂಡು ಹೋಗ್ಬೇಕಾಯ್ತು ಶಾಪಿಗೆ ಅವನಿಗೆ. ಅಂಥದ್ದು ಕಡಿಮೆ ಆಗಿದೆ ಇವಾಗ ಎಲ್ಲ. ಹಾ ಅಮ್ಮ, ಕೊನೆಯದಾಗಿ ಎಲ್ಲ ಅಪ್ಪ ಅಮ್ಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಬರ್ತಾ ಇರಿ, ದಿನಾ ಬರ್ತಾ ಇರಿ. ನೀವು ತುಂಬಾ ಖುಷಿ ಆಗ್ತೀರಾ, ನಡಿತೀರಾ, ಎಲ್ಲ ಮಾಡ್ತೀರಾ. ಕಾಲು ನೋವು ಇರುತ್ತೆ, ಇರತ್ತಂತಲ್ಲ, ಅಂದ್ರೆ ಕಡಿಮೆ ಆಗತ್ತೆ ಬೇಗ. ಬರ್ತಾ ಇರ್ಬೇಕು, ಯಾವಾಗ್ಲೂ ತಪ್ಪಿಸ್ಬೇಡಿ. ಎಷ್ಟು ದಿನ ಬಂದ್ರಿ? ಖುಷಿ ಆಗ್ತದೆ. 40 ದಿನ ಆಯ್ತು ಅಷ್ಟೇ ನಾನು ಬಂದು. 40 ದಿನದಲ್ಲಿ ಎಷ್ಟು ದಿನ ರಜಾ ಮಾಡಿದ್ರಿ? ನಾನು 1 ದಿನ ರಜಾ ಮಾಡಿಲ್ಲ, ದಿನಾ ಬರ್ತಾನೆ ಇದ್ದೀನಿ. ಥ್ಯಾಂಕ್ ಯು. ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ ಇದ್ದೀನಿ.